ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರ ಸಿಂಸೆ ನಾರ್ಪುರ, ಚಿಕ್ಕಮಗಳೂರು ಧರ್ಮಕ್ಷೇತ್ರ. ಸಂತ ಶ್ರೇಷ್ಠ ಅದ್ಭುತ ಶಾಲೆ ಸಂತ ಅಂತೋಣಿಯವರ ಮಧ್ಯಸ್ಥಿಕೆ ಪ್ರಾರ್ಥನೆಗಾಗಿ 13 ಮಂಗಳವಾರಗಳ ಭಕ್ತಿ ಸಮರ್ಪಣೆ. ಇಂದು 6ನೆಯ ವಾರ. ಧ್ಯಾನ: ನಂಬಿ ಧನ್ಯನಾಗು. ಪವಾಡಗಳ ಸಂತ ಅಂತೋಣಿಯವರೇ, ನಿಮಗೆ ದೇವರ ಮೇಲಿನ ಅಚಲವಾದ ನಂಬಿಕೆಯಿಂದಲೇ ನಿಮ್ಮ ಜೀವನವನ್ನು ಧನ್ಯವಾಗಿಸಿಕೊಂಡವರೇ. ನಂಬಿಕೆಯು ಬದುಕಿನ ಶಕ್ತಿ ಎಂಬುದನ್ನು ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ತೋರಿಸಿಕೊಟ್ಟಿದ್ದೀರಿ. ಇಬ್ರಿಯರಿಗೆ ಬರೆದ ಪತ್ರ 11:1 ಹೇಳುವಂತೆ, ನಂಬಿಕೆಯು ನಾವು ನಿರೀಕ್ಷಿಸುವ ಕಾರ್ಯಗಳು ಕೈಗೂಡುತ್ತವೆ ಎಂಬ ಭರವಸೆಯಾಗಿದೆ. ಈ ಭರವಸೆಯನ್ನೇ ಉಸಿರಾಗಿಸಿಕೊಂಡ ನೀವು ಎಲ್ಲವನ್ನು ತ್ಯಜಿಸಿ ಪ್ರಭುವಿನ ಸೇವೆಯಲ್ಲಿ ಧನ್ಯತೆಯನ್ನು ಕಂಡುಕೊಂಡಿರಿ. ಪ್ರಭು ಯೇಸು ಯೋಹಾನ 20:29 ಹೇಳಿದಂತೆ, ನೋಡದೆ ನಂಬುವವರೇ ಧನ್ಯರು ಎಂಬ ಮಾತಿಗೆ ನೀವು ಜೀವಂತ ಸಾಕ್ಷಿಯಾಗಿದ್ದೀರಿ. ಸಂಶಯದ ಮೋಡಗಳು ನಮ್ಮ ಬದುಕನ್ನು ಆವರಿಸಿದಾಗ, ಕಷ್ಟಗಳ ಸುಳಿಯಲ್ಲಿ ಸಿಲುಕಿ ನಮ್ಮ ನಂಬಿಕೆ ಅಲುಗಾಡಿದಾಗ ನಮಗೆ ದೈವ ಬಲವನ್ನು ನೀಡಿರಿ. ಸಂತ ಅಂತೋಣಿಯವರೇ, ಅಂದು ನೀವು ದೇವರ ಮೇಲೆ ಇಟ್ಟಿದ್ದ ಅಚಲ ವಿಶ್ವಾಸದಿಂದಲೇ ಪ್ರಕೃತಿಯು ನಿಮ್ಮ ಮಾತಿಗೆ ಓಗೊಟ್ಟಿತು. ಕಳೆದು ಹೋದ ವಸ್ತುಗಳು ಮರಳಿ ಸಿಕ್ಕವು ಮತ್ತು ಅಸಾಧ್ಯವೆನಿಸಿದ ಪವಾಡಗಳು ಸಾಧ್ಯವಾದವು. ಮಾರ್ಕನ ಶುಭ ಸಂದೇಶ 11:24 ವಾಕ್ಯದಂತೆ, ಪ್ರಾರ್ಥನೆಯಲ್ಲಿ ಏನೇ ಕೇಳಿದರೂ ಅದು ದೊರೆಯುತ್ತದೆ ಎಂಬ ಪೂರ್ಣ ನಂಬಿಕೆಯಿಂದ ಜೀವಿಸಲು ನಮಗೆ ಪ್ರೇರಣೆ ನೀಡಿದೆ. ನಾವು ಕೇವಲ ಮಾತಿನಲ್ಲಿ ನಂಬಿಕೆಯನ್ನಿಡದೆ ಕ್ರಿಯೆಯ ಮೂಲಕ ಅದನ್ನು ಸಾಕ್ಷ್ಯಪಡಿಸುವಂತಾಗಲಿ. ಜೀವನದ ಕತ್ತಲೆಯಲ್ಲಿ ನಂಬಿಕೆ ಎಂಬ ದೀಪವನ್ನು ಹಿಡಿದು ಮುನ್ನಡೆಯುವಂತೆ ಮತ್ತು ಪ್ರಭುವಿನ ಕೃಪೆಗೆ ಪಾತ್ರರಾಗಿ ಧನ್ಯರಾಗುವಂತೆ ನಮಗೆ ಮಾರ್ಗದರ್ಶನ ನೀಡಿರಿ. ನಮ್ಮ ಪ್ರತಿಯೊಂದು ಸಂಕಷ್ಟದಲ್ಲೂ ದೇವರ ಹಸ್ತವಿದೆ ಎಂದು ನಂಬುವ ಹೃದಯವನ್ನು ನಮಗೆ ದೊರಕಿಸಿಕೊಡಿ. ಸಂತ ಅಂತೋಣಿಯವರೇ, ನಂಬಿಕೆಯಲ್ಲಿ ನಾವು ದೃಢವಾಗಿರಲು ಮತ್ತು ಆ ನಂಬಿಕೆಯ ಮೂಲಕವೇ ಮುಕ್ತಿಯ ಹಾದಿಯನ್ನು ಕಂಡುಕೊಳ್ಳಲು ದೇವರಲ್ಲಿ ನಮಗಾಗಿ ಬೇಡಿಕೊಳ್ಳಿರಿ. ಆಮೆನ್.